ಇನ್ ಕೇಸ್ ಏನಾದರೂ ಅಪ್ಪರ್ ಲಿಪ್ ಹೋಗ್ಲಿಲ್ಲ ಅಂದರೆ ರಿಟರ್ನ್ಗೆ ಆಗ್ತಾ ಇದ್ದೀನಿ, ಈಗಲೇ ರಿಟರ್ನ್ಗೆ ಆಗ್ತಾ ಇದ್ದೀನಿ. ಇಟ್ ವಿಲ್ ಬಿ ಅ ಹಾನೆಸ್ಟ್ ರಿವ್ಯೂ ಆ್ಯಂಡ್ ದಿಸ್ ಇಸ್ ನಾಟ್ ಎನಿ ಕೊಲಾಬ್ರೇಷನ್ ಆರ್ ಎನಿಥಿಂಗ್. ನನ್ನ ಲೈಫಲ್ಲೇ ಟ್ರೈ ಮಾಡಿಲ್ದಿರ ಅಂತ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ರಿವ್ಯೂ ಪ್ರಕಾರ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಟ್ರೈ ಮಾಡಿದ್ಮೇಲೆ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಲಿಂಕ್ನ ಅಟ್ಯಾಚ್ ಮಾಡೋದ್ರಲ್ಲಿ ಮೀನಿಂಗ್ ಇರಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಪ್ರೀತಿ. ಸೊ ಗೈಸ್, ಇವತ್ತು ನನ್ನ ಲೈಫಲ್ಲೇ ಟ್ರೈ ಮಾಡಿಲ್ದಿರ ಅಂತ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ತಾ ಇದ್ದೀನಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದಿ ಫೇಶಿಯಲ್ ಹೇರ್ ರಿಮೂವರ್ ಕಿಟ್ ಟ್ರೈ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನನ್ನ ಫೇಸ್ ಸ್ಕಿನ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸೆನ್ಸಿಟಿವ್. ಬರೀ ನಾನು ಐಬ್ರೋಸ್ ಮಾಡಿಸಿದ್ರೇ ಎಲ್ಲ ಕಡೆ ರೆಡ್ ಆಗಿಬಿಟ್ಟು ಫುಲ್ ಒಳ್ಳೆ ಆಂಜನೇಯ ಮುಖ ಥರ ಫುಲ್ ಊದ್ಕೊಂಬಿಟ್ಟು ಒಂಥರ ಆಗ್ಬಿಡುತ್ತೆ. ಆ್ಯಂಡ್ ಅಟ್ಲೀಸ್ಟ್ ನನಗೆ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಬೇಕು ನನ್ನ ಸ್ಕಿನ್ ವಾಪಸ್ ಸೆಟಲ್ ಡೌನ್ ಆಗೋಕ್ಕೆ. ಪ್ಲಸ್ ಅಪ್ಪರ್ ಲಿಪ್ ಎಲ್ಲ ಮಾಡಿಸಿದಾಗ ತುಂಬ ನೋವಾಗುತ್ತೆ. ಅದಕ್ಕೋಸ್ಕರ ಅರ್ಧ ಮಾಡ್ಸೋದೇ ಇಲ್ಲ. ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡಿಸೋದೇ ಬೇಡ ಅಂತ ಎಷ್ಟೊಂದು ಬಿಟ್ಬಿಡ್ತೀನಿ. ನಾನು ಐಬ್ರೋಸ್ ಮಾಡಿಸೋದೇ 6 ತಿಂಗಳಿಗೂ 7 ತಿಂಗಳಿಗೂ ಒಂದ್ಸತಿ, ಓನ್ಲಿ ಬಿಕಾಸ್ ಆಫ್ ದಟ್ ಸೆನ್ಸಿಟಿವ್ ಥಿಂಗ್. ಏನು ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಬಿಡ್ತೀನಿ. ಇನ್ನೊಂದೇನೆಂದರೆ, ನನಗಿಲ್ಲಿ ಐಬ್ರೋಸ್ ಮಾಡಿಸಿದಾಗ, ಅಪ್ಪರ್ ಲಿಪ್ ಮಾಡಿಸಿದಾಗ ಥ್ರೆಡ್ ಪುಲ್ ಮಾಡಿದ್ರೆ, ಇಲ್ಲಿ ಅಟ್ಲೀಸ್ಟ್ ಈಗ ವ್ಯಾಕ್ಸ್ ಮಾಡಿಸ್ತಾ ಇದ್ದೆ, ಬಟ್ ಥ್ರೆಡ್ ಏನಾದ್ರು ಹಾಕಿ ಪುಲ್ ಮಾಡಿಸ್ಬಿಟ್ರೆ ಸಣ್ಣಗೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತಲ್ಲ, ಆ ಥರ ಆಗಿಬಿಡುತ್ತೆ. ಆ ಪುಲ್ ಮಾಡಿರೋ ಇದಕ್ಕೆ ಅವರು ಮಾಯಿಶ್ಚರೈಸರ್ ಹಚ್ಚಿದ್ರೂ ನನಗೆ ಇಮಿಡಿಯೇಟಾಗಿ ಇನ್ಫೆಕ್ಷನ್ ಆಗುತ್ತೆ. ಇಲ್ಲಾಂದರೆ ಅವ್ರು ಐಸ್ ಕ್ಯೂಬ್ಸ್ ಎಲ್ಲ ಇಟ್ಟು ಒಂಥರ ಅದು ಫುಲ್ ತೆಗ್ಸಿದ್ಮೇಲೆ ಅದೇ ಒಂದು ಲೆವೆಲ್ ಆಫ್ ಟ್ರೀಟ್ಮೆಂಟ್ ಮಾಡಬೇಕು, ಆ ಥರ ಆಗ್ತಾಯಿತ್ತು. ಅದಕ್ಕೆ ಸುಮಾರು ದಿನದಿಂದ ನಾನು ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ತಾ ಇದೆ. ಈ ಮಷಿನ್ಸ್ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಅದಕ್ಕೋಸ್ಕರ ನಾನು ಇದನ್ನೇನು ಆರ್ಡ್ರ್ ಮಾಡ್ತಿಲ್ಲ. ಬಟ್ ಈ ಸತಿ ಲೆಟೆಸ್ಟ್ ಯಾಕೆ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಇವ್ರು ಕ್ಲೇಮ್ ಮಾಡೋಂಗೆ ರಿಯಲ್ ಆಗಿ, ಜೆನ್ಯೂನ್ ಆಗಿ, ಪೇನ್ಲೆಸ್ ಆಗಿ ನಾವು ರಿಮೂವ್ ಮಾಡ್ಬೋದು ಫೇಶಿಯಲ್ ಹೇರ್ನ ಅನ್ನೋದೇ ದೊಡ್ಡ ಕ್ವೆಶನು. ಅಂದರೆ ಹಾರ್ಡ್ ಸ್ಕಿನ್ ಏನಿದೆ, ದಿಸ್ ಇಸ್ ನಾಟ್ ಯೂಸ್ಡ್ ಫಾರ್ ಹ್ಯಾಂಡ್ ವ್ಯಾಕ್ಸಿಂಗ್ ಆ್ಯಂಡ್ ಆಲ್, ಬಟ್ ಒಂದು ಪ್ಯಾಚ್ ಟ್ರೈ ಮಾಡಿ ಇಲ್ಲಿ ಓಕೆ ಅನ್ಸಿದ್ರೆ ದೆನ್ ಐ ವಿಲ್ ಬಿ ಟ್ರೈಯಿಂಗ್ ಇಟ್ ಆನ್ ಮೈ ಅಪ್ಪರ್ ಲಿಪ್ಸ್ ಆ್ಯಸ್ ವೆಲ್. ಅದಕ್ಕೆ ಸತಿ ಅಪ್ಪರ್ ಲಿಪ್ಸ್ ಮಾಡಿಸಿಲ್ಲ, ನಿಮಗೆ ತೋರಿಸ್ಬೇಕು ಅಂತಲೇ ಅದನ್ನು ಆರ್ಡರ್ ಮಾಡಿದೆ. ಇದು ಬ್ರ್ಯಾಂಡ್ ಬಂದು ಅಗಾರೋ. ಇದಕ್ಕೆ ನಾನು ಪೇ ಮಾಡಿದ್ದು 1147 ಹತ್ತತ್ರ. ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಈ ರಿವ್ಯೂ ಪ್ರಕಾರ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಈಗ ಟ್ರೈ ಮಾಡಿದ್ಮೇಲೆ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಲಿಂಕ್ನ ಅಟ್ಯಾಚ್ ಮಾಡೋದ್ರಲ್ಲಿ ಮೀನಿಂಗ್ ಇರಲ್ಲ, ನಾನು ಅಟ್ಯಾಚ್ ಮಾಡಲ್ಲ, ನೀವು ತೊಗೊಳಕ್ಕೂ ಹೋಗ್ಬೇಡಿ. ಇಟ್ ವಿಲ್ ಬಿ ಅ ಹಾನೆಸ್ಟ್ ರಿವ್ಯೂ ಆ್ಯಂಡ್ ದಿಸ್ ಇಸ್ ನಾಟ್ ಎನಿ ಕೊಲಾಬ್ರೇಷನ್ ಆರ್ ಎನಿಥಿಂಗ್. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಆನೆಸ್ಟಾಗಿ ಇದು ನಿಜವಾಗ್ಲೂ ಅವ್ರು ಕ್ಲೇಮ್ ಮಾಡೋಂಗೆ ವರ್ಕ್ ಆಗುತ್ತಾ ಆ್ಯಂಡ್ ನಮ್ಮ ಸ್ಕಿನ್ಗೇನು ಅದು ಎಫೆಕ್ಟ್ ಮಾಡಲ್ಲ. ಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ಸ್ ನಂದು ಯಾವ ಥರ ಇದೆ ಆ ಥರ ಸೆನ್ಸಿಟಿವ್ ಸ್ಕಿನ್ಸ್ ಇರೋರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ಆ್ಯಂಡ್ ಆ ಹೇರ್ ರಿಮೂವ್ ಆಗುತ್ತಾ ಪೇನ್ಲೆಸ್ ಆಗಿ ಅಂತ ನೋಡೋಣ. ಗೈಸ್, ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಏನಂದರೆ, ಎವ್ರಿ ನ್ಯೂ ಪ್ರಾಡಕ್ಟ್ ದಟ್ ಕಮ್ಸ್ ಇನ್ ಅಲ್ವಾ, ಅದೊಂಥರ ನನಗೆ ಚಂದ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಚೆನ್ನಾಗಿದೆಯೋ ಇಲ್ವೋದು ಆಮೇಲೆ, ಬಟ್ ತೊಗೊಳ್ಳೋದು ಈ ಥರ ಎಕ್ಸ್ಪ್ಲೋರ್ ಮಾಡೋದ್ರೆ ನಂಗೆ ಒಂಥರ ಇಷ್ಟ. ಒಂದು ನಿಮಿಷ, ಐ ಥಿಂಕ್ ಐ ನೀಡ್ ಅ ಬ್ಲೇಡ್. ಕಮ್ ಲೆಟ್ಸ್ ಓಪನ್ ಟುಗೆದರ್. ನಾನು ಓಪನ್ ಮಾಡ್ತಾ ಇದ್ದೀವಿ. ಹಿಂಗಿದೆ ನೋಡಿ ಬಾಕ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದೊಂದು ಪೌಚ್ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಎತ್ತಿಡೋಕ್ಕೆ ಅಂತ. ಸದ್ಯಕ್ಕೆ ಪೌಚ್ನ ಸೈಡ್ಗೆ ಇಡೋಣ. ಇದು ಬಂದು ಆ್ಯಕ್ಚುಲ್ ದ ಹೇರ್ ರಿಮೂವರ್ ಮಷೀನು. ಇದಕ್ಕೆ ಅವರೇ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ, ಸಿ ಟೈಪ್ ಕೇಬಲು. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈಗ ಸದ್ಯಕ್ಕೆ ಓಪನ್ ಮಾಡಿಲ್ಲ. ನಾರ್ಮಲಾಗಿ ಸಿ ಟೈಪ್ ಕೇಬಲ್ ಏನು ಬರುತ್ತೆ ಅದು ಕೊಟ್ಟಿದ್ದಾರೆ. ಇದು ಬ್ರಷ್, ಕ್ಲೀನಿಂಗ್ ಬ್ರಷ್. ಇಲ್ಲಿ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚೀಕ್ ಮೇಲೆ ಇರೋ ಅಂಥ ಫೇಶಿಯಲ್ ಹೇರು, ಫೋರ್ಹೆಡ್ ಮೇಲೆ ಏನಿದೆ, ಚಿನ್ ಮೇಲೆ ಏನಿದೆ, ಅಪ್ಪರ್ ಲಿಪ್ ಮೇಲೆ ಏನಿದೆ, ಪೀಚ್ ಫಸ್ ಅಂದರೆ ಮೋಸ್ಟ್ಲಿ ಈ ಅಂತ ಹೇಳಿದಾಗ ಇಲ್ಲೇನು ಬರುತ್ತೆ, ದ್ಯಾಟ್ ಇಸ್ ಪೀಚ್ ಫಸ್ ಐ ಗೆಸ್. ಸೊ ಇಲ್ಲೆಲ್ಲ ಏನು ಹೇರ್ ಇರುತ್ತೆ ಅದು ನಿಮಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಚೆಕ್ ಮಾಡೋಣ. ಆ್ಯಂಡ್ ಇದರಲ್ಲಿ ಡಬಲ್ ರೊಟೇಟಿಂಗ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ದ್ಯಾಟ್ ದಿಸ್ ಇಸ್ ರೀಚಾರ್ಜಬಲ್. ಬ್ಯಾಟ್ರಿ ಏನಲ್ಲ, ಚಾರ್ಜ್ ಮಾಡ್ಕೊಳ್ಳೋದು, ಯೂಸ್ ಮಾಡೋದು. 1 year ವ್ಯಾರಂಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ವ್ಯಾರಂಟಿಗೆ ರಿಪ್ಲೇಸ್ಮೆಂಟೇ ಕೊಟ್ಟಿದ್ದಾರೆ. 1 year ರಿಪ್ಲೇಸ್ಮೆಂಟ್ ವ್ಯಾರಂಟಿನೇ ಇದೆ. ಈ ನಂಬರ್ ಕೆಳಗಡೆ ಕೊಟ್ಟಿದ್ರಲ್ಲ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಆಗುತ್ತೆ. ಲೆಟ್ಸ್ ಗೆಟ್ ಇನ್ಸೈಡ್. ಚೆಕ್ ಮಾಡೋಣ ಹೇಗೆ ಯೂಸ್ ಮಾಡೋದು, ಏನು ಎತ್ತ ಅಂತ. ಇದೆಲ್ಲ ಬರೀ ಅಗಾರೋ ಅವ್ರದ್ದು ಏನೇನು ಐಟಮ್ ಇದೆ ಅದ್ರ ಬಗ್ಗೆ ಅವರು ಮಾರ್ಕೆಟ್ ಮಾಡ್ಕೊಂಡಿರೋದು ಅಷ್ಟೇ. ಅದು ಬಿಟ್ಟರೆ ನಮಗೆ ಇಲ್ಲಿ ಏನೇನು ಇಲ್ಲ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ. ಬಟ್ ನಾನು ಆಲ್ರೆಡಿ ನನಗೆ ಇದು ಒಳಗಡೆ ಇದು 2 ಪೀಸ್ ತೆಗಿಬೋದು. ಇದು ಚಾರ್ಜಿಂಗ್ ಕೇಬಲು ಆ್ಯಂಡ್ ಇದು ಮೇನ್ ಇದು ಮಿಷಿನ್ದು ಸಿಲಿಂಡರು. ಅದು ಬಿಟ್ಟರೆ ಕ್ಯಾಪು, ಇದೊಂದು ಕ್ಲೀನರು, ಅಷ್ಟೇ ಇರೋದು, ಇನ್ನೇನು ಇಲ್ಲ. ಸಖತ್ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿ ಯೂಸ್ ಮಾಡೋ ಥರ ಇದೆ. ಇದು ಒಳ್ಳೆ ಲಿಪ್ಸ್ಟಿಕ್ ಥರ ಇದೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಬ್ಯಾಗಲ್ಲಿ ಒಂದು ಲಿಪ್ಸ್ಟಿಕ್ ಇಟ್ಕೊಂಡು ಓಡಾಡೋ ಅಷ್ಟೇ ಇರೋದು. ಇದನ್ನು ಜಸ್ಟ್ ಹಿಂಗೆ ಓಪನ್ ಮಾಡೋದು, ಸೇಮ್ ಲಿಪ್ಸ್ಟಿಕ್ ಥರ. ಇದು ಹೆಂಗೆ ಓಪನ್ ಮಾಡೋದು, ಈ ಥರ. ಇದು ಒಳಗಡೆ ಇನ್ ಕೇಸ್ ಇಲ್ಲಿ ಇದು ಕೂದಲೆಲ್ಲ ಕಲೆಕ್ಟ್ ಆಗಿದ್ರೆ ರಿಮೂವ್ ಮಾಡೋಕ್ಕೆ ಎನಿವೇಸ್ ಬ್ರಷ್ ಇದೆ. ಇಲ್ಲಿ ಕ್ಲೀನ್ ಮಾಡೋಕ್ಕೆ ಓಪನ್ ಮಾಡೋದು. ಇದೇನು ಕೆಳಗಡೆ ಸಿಲಿಂಡ್ರ್ ಏನು ಓಪನ್ ಆಗ್ತಾ ಇಲ್ಲ.
ಇಲ್ಲಿ ಹಿಂದೆಗಡೆ ನೋಡಿ ಸಿ ಟೈಪ್ ಚಾರ್ಜರು, ಇಲ್ಲಿಗೆ ಮೋಸ್ಟ್ಲಿ ಹಿಂಗೆ ಸಿಕ್ಸಿ ನಿಮ್ಮ ಏನಿದೆ ಅದು ಸಾಕೆಟ್ ಏನಿರುತ್ತೆ ಅದಕ್ಕೆ ಸಿಕ್ಸಿ ಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಆನ್ ಮಾಡೋಕ್ಕೆ ಪವರ್ ಬಟನ್ ಇಲ್ಲಿದೆ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಈ ಥರ ಆನ್ ಮಾಡೋಕ್ಕೆ ಪವರಿಂಗ್ ಆನ್ ಮಾಡಿದ್ರೆ ಇಲ್ಲಿ ಗ್ರೀನ್ ಲೈಟ್ ಆನ್ ಆಯಿತು. ನಂಗೆ ಭಯ ಮುಟ್ಟಕ್ಕೆ ಮುಂದೆಗಡೆ ಏನೂ ಆಗಲಿಲ್ಲ. ಓಕೆ ಗುಯ್ ಅಂತ ಇದೆ. ಪ್ಯಾಚ್ ಟೆಸ್ಟು ಫಸ್ಟು ಕೈ ಮೇಲೆ ಟ್ರೈ ಮಾಡೋಣ. ಡೈರೆಕ್ಟಾಗಿ ಮುಖದ ಮೇಲೆ ಹೋಗ್ಬಿಟ್ಟು ಏನಾದ್ರು ಆಗ್ಬಿಟ್ರೆ ಯಾಕೆ ಬೇಕು. ಸೊ ಪ್ಯಾಚ್ ಟೆಸ್ಟು ಲೈಟಾಗಿ ಕೈ ಮೇಲೆ ಟ್ರೈ ಮಾಡೋಣ. ಇಲ್ಲೊಂದು ಚೂರು ಟ್ರೈ ಮಾಡೋಣ. ಆ್ಯಂಡ್ ನನಗೆ ಕೈ ಮೇಲೆ ಟ್ರೈ ಮಾಡ್ಬೋದು, ಯಾಕಂದರೆ ನನಗೆ ಸ್ಕಿನ್ ಬಂದು ತುಂಬ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್. ಸೊ ನನಗೆ ಕೂದಲು ಬೈ ಡಿಫಾಲ್ಟಾಗಿ ಬೆಳೆಯಲ್ಲ. ಹೇಳ್ಬೇಕಂದ್ರೆ ಇವತ್ತರೆಗೂ ನಾನು ವ್ಯಾಕ್ಸೇ ಮಾಡಿಸಿಲ್ಲ. ನಾನು ಲಾಸ್ಟ್ ವ್ಯಾಕ್ಸ್ ಮಾಡಿಸಿರೋದು ಮದುವೆಗೂ ಕೂಡ ಮಾಡಿಸಿಲ್ಲ. ಸೊ ಐ ಡೋಂಟ್ ಇವನ್ ರಿಮೆಂಬರ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ನಾನು ವ್ಯಾಕ್ಸಿಂಗ್ ಮಾಡಿಸಿರೋದು. ಹಾರ್ಡ್ಲಿ ನನಗೆ ಸ್ವಲ್ಪನೇ ಕೂದಲಿರೋದು. ತಿನ್ನಿರೋದ್ರಿಂದ ಐ ಕ್ಯಾನ್ ಟ್ರೈ ಇಟ್ ಆನ್ ಮೈ ಹ್ಯಾಂಡ್. ಲೆಟ್ಸ್ ಟ್ರೈ. ಹೋಗ್ತಾ ಬರ್ತಾ ನನಗೆ ಇದು ಬಿಚ್ಚಿನೇ ಅಭ್ಯಾಸ ಆಗ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ. ಇದನ್ನು ಆನ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಆದಷ್ಟು ಝೂಮ್ ಮಾಡಿ ಟ್ರೈ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಸೊ ದ್ಯಾಟ್ ನಿಮಗೂ ಗೊತ್ತಾಗಲಿ ಅಂತ. ಇಲ್ಲಿ ಒಂದು ಸಣ್ಣ ಪ್ಯಾಚ್ ಟೆಸ್ಟ್ ಮಾಡೋಣ. ಇಲ್ಲಿ ಕೂದಲಿದೆ, ಇಲ್ಲಿ ನೋಡೋಣ. ಏನು ಪೇನ್ ಆಗ್ತಾ ಇಲ್ಲ, ಗೊತ್ತೂ ಆಗ್ತಾ ಇಲ್ಲ, ಬಟ್ ಕೂದಲು ಹೋಗ್ತಾ ಇದೆ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದೆ, ಆ್ಯಕ್ಚುಲಿ ಹೋಗ್ತಾ ಇದೆ. ಹೌದು, ಕಾಣಿಸ್ತಾ ಇದೆಯಾ? ಐ ಥಿಂಕ್ ಅದು ನನಗೆ ಗೊತ್ತಾಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲೋ ಗೊತ್ತಿಲ್ಲ ವೀಡಿಯೋಲಿ, ಬಟ್ ಹೋಗ್ತಾ ಇದೆ. ಇಲ್ಲಿ ಡಿಫ್ರೆನ್ಸ್ ಇದೆ. ಐ ಥಿಂಕ್ ನಾನು ಇಲ್ಲೊಂದು ಪ್ಯಾಚ್ ಮಾಡ್ತೀನಿ, ಅವಾಗ ಮಧ್ಯದಲ್ಲಿ ಕೂದಲಿರೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐ ಜಸ್ಟ್ ಗೋ ವಿತ್ ಒನ್ ಮೋರ್ ಪ್ಯಾಚ್ ಹಿಯರ್. ಇದರಲ್ಲೇನು ಸ್ಪೀಡ್ ಗೀಡೆಲ್ಲ ಏನೂ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಕೂದಲಿರೋದಿಲ್ಲ, ಇಲ್ಲಿ ಮಧ್ಯದಲ್ಲಿ ಮಾತ್ರ ಈ ಲೈನಲ್ಲಿದೆ. 2 ಲೈನ್ ಕಾಣ್ತಾ ಇದೆಯಾ? ಇವಾಗ ಅದು ಹೇರು ಒಳಗಡೆ ಹೋಗಿದೆಯಾ ಅಂತ ಚೆಕ್ ಮಾಡೋಣ. ಓಕೆನಾ? ಯಾವ ಹೇರು ಕಾಣ್ತಾ ಇಲ್ಲ. ನಾನೇನೋ ಫುಲ್ ತುಂಬ್ಕೊಬಿಟ್ಟಿರುತ್ತೆ ಅಂದ್ಕೊಂಡೆ. ಯಾವ ಹೇರ್ ಏನೂ ಕಾಣ್ತಾ ಇಲ್ಲ. ಇಲ್ಲಿ ಮಾಡಿದಾಗ ನನಗೇನು ಸೆನ್ಸಿಟಿವ್ ಆಗಿ ಫೀಲ್ ಆಗೋದಾಗಲಿ ನೋವಾಗೋದಾಗಲಿ ಏನೂ ಆಗಿಲ್ಲ. ಆ ಧೈರ್ಯದ ಮೇಲೆ ನಾನು ಇವಾಗ ಡೈರೆಕ್ಟಾಗಿ ಅಪ್ಪರ್ ಲಿಪ್ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಬೇಜಾನ್ ಅಪ್ಪರ್ ಲಿಪ್ ಇದೆ, ಫುಲ್ ಕಾಣ್ತಾ ಇದೆ. ಬಟ್ ಅಂಥದ್ದೇನು ಡೀಪಾಗಿ ಹೋಗಿಲ್ಲ. ಸೊ ಅಪ್ಪರ್ ಲಿಪ್ ಹೋಗೋತಾ ಇಲ್ವ ಅನ್ನೋದು ಅದೇ ನಂಗೆ ದೊಡ್ಡ ಕ್ವಶನ್ ಆಗಿದೆ. ಇನ್ ಕೇಸ್ ಏನಾದರೂ ಅಪ್ಪರ್ ಲಿಪ್ ಹೋಗಲಿಲ್ಲ ಅಂದರೆ ರಿಟರ್ನ್ಗೆ ಆಗ್ತಾ ಇದ್ದೀನಿ. ಈಗಲೇ ರಿಟರ್ನ್ಗೆ ಆಗ್ತಾ ಇದ್ದೀನಿ. ಸಾರಿ, ಅದು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಅಪ್ಪರ್ ಲಿಪ್ ಬೇಜಾನಿದೆ, ಫುಲ್ ಇದೆ. ಅದನ್ನು ಹೋಗ್ಸೋಣ. ಫುಲ್ ಮೀಸೆ ಎಲ್ಲ ಹೋಗಲಿ. ಓಕೆ, ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಹೋಗ್ತಾ ಇದೆ. ನನಗೆ ನಗು ಬರ್ತದೆ ಗೈಸ್ ಇದನ್ನು ತೋರ್ಸೋಕೆ. ಹಿಂಗೆ ಸೇಮ್ ವ್ಯಾಕ್ಸಿಂಗ್ ಮಾಡೋ ಟೆಕ್ನಿಕು. ಹಿಂಗೆ ಟಂಗ್ನ ಪ್ರೆಸ್ ಮಾಡಿ ಮಾಡ್ತಾ ಇದ್ದೀನಿ. ಜಸ್ಟ್ ಹಾಫ್ ಮಾಡ್ತೇನೆ ಆಯಿತಾ? ಹಾಫ್ ಮೀಸೆ ತೆಗಿತೀನಿ, ಹಾಫ್ ಮೀಸೆ ಹಂಗೆ ಇಟ್ಕೊಂಡಿರ್ತೇನೆ. ಕಾಣಿಸಿದೆ ಗೈಸ್? ಇಲ್ಲಿ ನೋಡಿ, ಇಲ್ಲಿ ಒಂಚೂರು ಇಲ್ಲ. ಆ್ಯಕ್ಚುಲಿ ಮೀಸೆ ಹೊಟ್ಟೋಯ್ತು, ಫುಲ್ ಹೊಟ್ಟೋಯ್ತು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಹೇರ್ಸ್ ಇದೆ. ಈ ಕಡೆ ಇದ್ರಲ್ಲಿ ಕಾಣಿಸ್ತಾ ಇದೆಯಾ? ಹೇರ್ ಎಲ್ಲ ಕಾಣ್ತಾ ಇದೆಯಾ? ಈ ಕಡೆ ಒಂಚೂರು ಇಲ್ಲ, ಹೊಟ್ಟೋಯ್ತು. ಆ್ಯಕ್ಚುಲಿ ಮೋಸ್ಟ್ಲಿ ನಂತರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನೀಟಾಗಿ ಹೊಟ್ಟೋಗುತ್ತೇನೋ, ಬಟ್ ಇಲ್ಲ, ಫೇಶಿಯಲ್ ಹೇರ್ ಹೋಗುತ್ತೆ. ಚೆನ್ನಾಗಿದೆ ಅನಿಸ್ತಾ ಇದೆ. ಇದನ್ನು ತೆಗೆದು ನೋಡೋಣ ಈಗಲೂ ಒಳಗಡೆ ಕಲೆಕ್ಟ್ ಆಗಿದೆಯಾ ಅಂತ. ಇದು ಒಳಗಡೆ ಕಲೆಕ್ಟ್ ಆಗೋದಕ್ಕಲ್ಲ, ಇದು ಸುಮ್ಮನೆ ಹಿಂಗೆ ಕೊಟ್ಟಿದ್ದಾರೆ. ಐ ಆಮ್ ನಾಟ್ ಶ್ಯೂರ್ ಇದು ಏನು ಎತ್ತ ಅಂತ. ಈ ಒಳಗಡೆ ಹಿಂಗೆ ಓಪನಿಂಗ್ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಫೈನ್, ಇಲ್ಲಿಂದ ಏನು ಕೂದಲುಗಿಲ್ಲ, ಏನೂ ಕನೆಕ್ಟ್ ಆಗ್ತಿಲ್ಲ. ಜಸ್ಟ್ ಮೋಟರ್ ಅಷ್ಟೇ ಕನೆಕ್ಟ್ ಆಗ್ತದೆ. ಬಟ್ ಅದು ಯಾಕೆ ಓಪನ್ ಆಗ್ತದೆ ಅನ್ನೋದು ಸ್ವಲ್ಪ ಮ್ಯಾನ್ಯುಯಲಲ್ಲಿ ರಿಸರ್ಚ್ ಮಾಡಿ ಟ್ರೈ ಮಾಡೋಣ. ಇವಾಗ ಒಂದು ಕಡೆ ಆಯಿತು. ಈ ಕಡೆನ ನೋಡಿ, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಈ ಕಡೆ ಇದೆ ಕೂದಲು, ಇದನ್ನು ಟ್ರೈ ಮಾಡೋಣ.
ಹೋಗ್ತಾ ಇದೆ. ಈ ಒಂಥರ ಒಳ್ಳೆ ನನಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಒಂದು ಕಾಟನ್ ತೊಗೊಂಡು ಸುಮ್ಮನೆ ವೈಪ್ ಮಾಡ್ತಾ ಇದ್ದೀನಿ ನನ್ನ ಅಪ್ಪರ್ ಲಿಪ್ನ ಅಂತ ಅನ್ನಿಸ್ತಾ ಇದೆ. ಯಪ್ಪ ಅದೊಂದು ಪ್ರೋಸೆಸ್ ಇದೆಯಲ್ಲ, ವ್ಯಾಕ್ಸಿಂಗು ಥ್ರೆಡ್ಡಿಂಗು ಅಂತ. ವ್ಯಾಕ್ಸ್ ಮಾಡಿದ್ಮೇಲೆ ಒಂದು ಸಣ್ಣ ಸಣ್ಣದೇನಂತ ಪುನಃ ಥ್ರೆಡ್ ಮಾಡ್ತಾರಲ್ಲ, ಅದರಷ್ಟು ಇರಿಟೇಷನ್ ಇನ್ನೊಂದಿಲ್ಲ. ಈ ಥರ ಇದು ಇಷ್ಟು ಚೆನ್ನಾಗಿ ಪೇನ್ಲೆಸ್ ಆಗಿ ಅಪ್ಪರ್ ಲಿಪ್ ಹೇರ್ನ ನಂಗೆ ರಿಮೂವ್ ಮಾಡಿಬಿಟ್ರೆ ನಾನು ಐಲ್ ಬಿ ಅಡಿಕ್ಟೆಡ್ ಟು ದಿಸ್. ಲಾಸ್ಟ್ ಒನ್ ಸ್ವೈಪ್ ಆಫ್ ಮೈ ಹೇರ್ ರಿಮೂವಲ್ ಮಷೀನ್. ಹಿಂಗೆ ಮಾಡಿ ತೆಗಿತಾ ಇದ್ದೀನಿ. ಹೆಂಗಿದೆ? ಐ ಥಿಂಕ್ ಇಟ್ಸ್ ವರ್ತ್ ದ ಮನಿ. ವರ್ತ್ ಇಟ್. ಇಷ್ಟು ವರ್ಷಕ್ಕೆ ಯೋಚನೆ ಮಾಡಿ ಒಂದು ಮಷಿನ್ನ ತರಿಸಿದ್ದು ತುಂಬಾ ವರ್ತ್ ಅಂತ ಅನಿಸ್ತು. ಈ ಕ್ಲೀನಿಂಗ್ ಬ್ರಷ್ ಅಲ್ಲೆಲ್ಲೂ ನನಗೆ ಕಾಣಿಸ್ತಾನೆ ಇಲ್ಲ ಕೂದಲು ಏನು ಬ್ರಷ್ ಮಾಡಲಿ. ಬಟ್ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಈ ಥರ ಎಮರ್ಜೆನ್ಸಿಗೆ ಇವಾಗ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಅದು ಎಮರ್ಜೆನ್ಸಿ ಅಲ್ಲ. ಐ ಥಿಂಕ್ ಐಲ್ ಗೆಟ್ ಯೂಸ್ ಟು ಇಟ್ ಓನ್ಲಿ ಬಿಕಾಸ್ ಐ ಆಮ್ ನಾಟ್ ಸಮ್ವನ್ ಹೂ ವಿಲ್ ಆಲ್ವೇಸ್ ಹಿಟ್ ದಿ ಸಲೂನ್ ಫಾರ್ ಎವ್ರಿ ಸ್ಮಾಲ್ ಥಿಂಗ್. ನಂಗೆ ಅದು ಇಷ್ಟನೇ ಆಗಲ್ಲ. ಬರೀ ನನ್ನ ಮೇಜರ್ ಥಿಂಗ್ಸಿಗೆ ಮಾತ್ರ, ಲೈಕ್ ಗ್ರೇ ಹೇರ್ ಕನ್ವರ್ಟ್ ಮಾಡೋಕ್ಕೆ, ನಾನೋಪ್ಲಾಸ್ಟಿಯಾಗೆ ಅಥವಾ ಐಬ್ರೋಸ್ಗೆ ಅಷ್ಟಕ್ಕೆ ಬಿಟ್ಟರೆ ನಾನು ಫೇಶಿಯಲಿಂದನೂ ನಾನು ಇವತ್ತವರೆಗೂ ಏನೂ ಮಾಡಿಸಿಲ್ಲ. ಇದು ಮಾಡಿದ್ಮೇಲೆ ಇವಾಗ ಒಂಚೂರು ಮೈಲ್ಡಾಗಿ ಸೆನ್ಸಿಟಿವಿಟಿ ಫೀಲ್ ಆಗ್ತಾಯಿದೆ, ಲೈಕ್ ಚುಚ್ಚುಚ್ಚಂಗೆ ಒಂಥರ ಅನಿಸ್ತಾ ಇದೆ. ಅದು ಬಿಟ್ಟರೆ ನನಗೆ ಇನ್ಯಾವ ಫೀಲಿಂಗು ಇಲ್ಲ. ಅಂದರೆ ನಂಗೆ ನೋವಾಗಿದ್ದಂತೂ ಇಲ್ಲವೇ ಇಲ್ಲ. ಅದು ಮೋಸ್ಟ್ಲಿ ಒಂಚೂರು ಸ್ವಲ್ಪ ಪ್ರೆಸ್ ಮಾಡಿ ಮಾಡೋದ್ನಲ್ಲ, ಅದಕ್ಕೆ ಇರಬೇಕು. ಮೈಲ್ಡಾಗಿ ಚುಚ್ಚಂಗೆ ಅನಿಸ್ತಾ ಇದೆ. ಬಟ್ ಇಟ್ಸ್ ನಾಟ್ ಲೈಕ್ ಟೂ ಮಚ್ ಅಂತ ಅನಿಸ್ತಾ ಇಲ್ಲ. ಈಗ ಅದಕ್ಕೆ ಏನು ಮಾಡ್ತೀನಿ, ಒಂದು ರೌಂಡ್ ಫೇಸ್ ವಾಶೇ ಮಾಡಿಬಿಡ್ಲಾ ಅಂತ ಯೋಚನೆ ಮಾಡ್ತೀನಿ. ಬಟ್ ಫೇಸ್ ವಾಶ್ ಅವಶ್ಯಕತೆಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್. ಈಸ್ ಮೈಲ್ಡಾಗಿ ಪ್ರಿಕಿ ಫೀಲ್ ಆಗ್ತಿರೋದ್ರಿಂದ ಐ ಥಿಂಕ್ ಫೇಸ್ ವಾಶ್ ಇಸ್ ಮ್ಯಾಂಡೇಟ್ರಿ. ಬಿಕಾಸ್ ಹೇರ್ ರಿಮೂವ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ನನ್ನ ನಾರ್ಮಲ್ ಸ್ಕಿನ್ ಕೇರ್ ರೋಟೀನ್ ಆಫ್ಟರ್ ಫೇಸ್ ವಾಶ್ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ನಾನು ಬೇಸಿಕ್ ಸ್ಕಿನ್ ಕೇರ್ ಏನು ಹೇಳಿದೆ ಅದನ್ನು ಮಾಡ್ಕೋತಾ ಇದ್ದೀನಿ. ಈಗ ಫೇಸ್ ವಾಶ್ ಫುಲ್ ಮಾಡ್ಕೊಂಬಂದಿನಿ. ಆ್ಯಂಡ್ ಅಪ್ಪರ್ ಲಿಪ್ ಒಂಚೂರು ಇಲ್ಲ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ವೆರಿ ಹ್ಯಾಪಿ ವಿತ್ ಇಟ್. ಆ್ಯಸ್ ಯೂಶ್ವಲ್ ವೈಟಮಿನ್ ಸಿ ಸೆರಮ್, ನನಗೆ ತುಂಬ ವೈಟಮಿನ್ ಸಿ ಸೆರಮ್ಸ್ ಯೂಸ್ ಮಾಡಿದ್ದೀನಿ. ನಯಾಸಿನಮೈಡ್ ಅದು ಇದು ಏನೇನೋ ಮಾಡಿದ್ದೀನಿ. ಬಟ್ ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ದಿಸ್ ಗಾರ್ನಿಯರ್. ಇವಾಗ ಸ್ವಲ್ಪ ದಿನದಿಂದ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಆಗಿಬಿಟ್ಟಿದೆ. ಇದೇನು ಇಲ್ಲ, ಜಸ್ಟ್ ಹಿಂಗೊಂದು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಇದೆ, ಜಸ್ಟ್ ವೈಪ್ ಇಟ್ ಆಫ್ ಅಷ್ಟೇ. ಸೊ ಸೆರಮ್ನ ಬಂದು ಅಪ್ಪರ್ ಲಿಪ್ ಮೇಲೆ ಅವಾಯ್ಡ್ ಮಾಡಿದ್ದೀನಿ ಬಿಕಾಸ್ ಇವಾಗ ತಾನೇ ನಾವು ಹೇರ್ ರಿಮೂವ್ ಮಾಡಿರೋದ್ರಿಂದ. ಆ್ಯಂಡ್ ದಿಸ್ ಇಸ್ ಮೈ ಡೇ ಕ್ರೀಮ್. ಓಕೆ, ಆಲ್ಮೋಸ್ಟ್ ಖಾಲಿ. ದಿಸ್ ಇಸ್ ಆಲ್ಸೋ ಮೈ ಆಲ್ ಟೈಮ್ ಫೇವ್ರೆಟ್ ಮಾಯ್ಶ್ಚರೈಸರ್, ಸಿಂಪಲ್ ಮಾಯ್ಶ್ಚರೈಸರ್. ಅದನ್ನು ಅಪ್ಲೈ ಮಾಡ್ತೀನಿ. ಬಟ್ ದಿಸ್ ಮಾಯ್ಶ್ಚರೈಸರ್ ಐ ವಿಲ್ ಬಿ ಯೂಸಿಂಗ್ ಆನ್ ಮೈ ಅಪ್ಪರ್ ಲಿಪ್. ಅದೊಂಥರ ಸೂದಿಂಗ್ ಫೀಲ್ ಕೊಡುತ್ತೆ. ಅದು ಬಿಟ್ಟರೆ ಸೆರಮ್ನ ಮಾತ್ರ ಈ ಟೈಮಲ್ಲಿ ಯೂಶ್ವಲಾಗಿ ಹಾಕ್ಬಾರ್ದು, ಸೆನ್ಸಿಟಿವ್ ಇರುತ್ತಲ್ವ. ಸೊ ಸೆರಮ್ನ ಮಾತ್ರ ಹಾಕ್ಬಾರ್ದು. ಅಂಡರ್ ಐ ಕ್ರೀಮ್ ಆ್ಯಸ್ ಯೂಶ್ವಲ್. ಇವಾಗ ಸೆಕೆಂಡ್ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಬೆಳಗ್ಗೆ ಆಲ್ರೆಡಿ ಒಂದು ರೌಂಡ್ ಆಗಿದೆ, ರಾತ್ರಿ ನೀವೇ ಹಾಕ್ತೀನಿ. ಇವಾಗ ಫೇಸ್ ವಾಶ್ ಮಾಡಿರೋದ ಮತ್ತೆ ಅಂಡರ್ ಐ ಕ್ರೀಮ್ ಬೇಕಾಗಿಲ್ಲ. ಇದು ಅಗೇನ್ ಆಲ್ ಟೈಮ್ ಫೇವ್ರೇಟ್ ಸನ್ಸ್ಕ್ರೀನ್. ದಿಸ್ ಇಸ್ ಫ್ರಮ್ ಡರ್ಮ್ ಡಾಕ್. ಇದ್ರದ್ದು ಪರ್ಪಲ್ ಕಲರ್ ನಂಗೆ ಸಖತ್ ಫೀಲ್ ಒಂಥರ ಚೆನ್ನಾಗಿ ಅನ್ಸುತ್ತೆ. ಬೇರೆ ಸನ್ಸ್ಕ್ರೀನ್ಗಳು ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಸನ್ಸ್ಕ್ರೀನ್. ನೋಡಿ, ಪರ್ಪಲ್ ಕಲರ್ ಇರುತ್ತೆ. ಇದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ ನಾನು. ದಿಸ್ ಇಸ್ ಲೈಕ್ ಆಲ್ ಟೈಮ್ ಗೋ ಟು ಸನ್ಸ್ಕ್ರೀನ್. ಅಗೇನ್ ಇದನ್ನು ಕೂಡ ನಾನು ಅಪ್ಪರ್ ಲಿಪ್ ಏರಿಯಾನ ಅವಾಯ್ಡ್ ಮಾಡ್ತೀನಿ. ರೆಸ್ಟ್ ಎವ್ರಿವೇರ್ ನಾನು ಹಾಕ್ತೀನಿ. ಇವಾಗ ಮಾತ್ರ ಇನ್ನೊಂದು ಸ್ವಲ್ಪ ಅಂದರೆ ರಾತ್ರಿಯಿಂದ ನೆಕ್ಸ್ಟ್ ಮೇಕಪ್ಪಿಂದ ಎಲ್ಲ ಅಪ್ಪರ್ ಲಿಪ್ ಏರಿಯಾ ನಾನೇನು ಆ ಥರ ಎಲ್ಲ ಸಪ್ರೇಟಾಗೇನು ಬಿಡಲ್ಲ. ಇವಾಗ ಸೆನ್ಸಿಟಿವ್ ಇರುತ್ತೆ ಅಂತ ತುಂಬ ಜಾಸ್ತಿ ಕ್ರೀಮ್ಗಳು ಏನೂ ಯೂಸ್ ಮಾಡೋದು ಬೇಡ ಅಂತ ಅಷ್ಟೇ. ಬಟ್ ಯಾ, ಐ ಥಿಂಕ್ ದಿಸ್ ಇಸ್ ಗುಡ್. ನಾನು ಯಾವ ಬ್ಲಷು ಮಾಡಲ್ಲ, ಏನೂ ಮಾಡಲ್ಲ. ಐ ಆಮ್ ಫೀಲಿಂಗ್ ಗುಡ್ ಲೈಕ್ ದಿಸ್. ದಿಸ್ ಇಸ್ ಮೈ ಸಿಂಪಲ್ ಸ್ಕಿನ್ ಕೇರ್ ರೋಟೀನ್. ಸೊ ದಿಸ್ ಅಗಾರೋ ಫೇಶಿಯಲ್ ಹೇರ್ ರಿಮೂವರ್ ಏನಿದೆ, ಇದು ಸಿಂಪಲ್ ಹೇರ್ ರಿಮೂವರ್ ಕಿಟ್, ಸ್ಮಾಲ್ ಒನ್. ದಿಸ್ ಇಸ್ ರಿಯಲಿ ವರ್ತ್ ಇಟ್ ಅಂತ ನನಗನ್ಸಿದೆ. ಇನ್ ಕೇಸ್ ನೀವು ಮುಂಚೆ ತೊಗೊಂಡ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವುದೋ ಶೇರ್ ಮಾಡ್ಕೊಳ್ಳಿ. ಬಟ್ ದಿಸ್ ವಿಲ್ ಬಿ ಮೈ ಆಲ್ವೇಸ್ ಗೋ ಟು ಥಿಂಗ್ ಇವಾಗಲಿಂದ ಗೋಯಿಂಗ್ ಫಾರ್ವರ್ಡ್. ದಿಸ್ ವಿಲ್ ಬಿ ಮೈ ಏನು ಹೇಳ್ತಾರೆ ಅಡಿಕ್ಷನ್ ಅಂತಲೇ ಅನ್ಬೋದು. ಯಾಕಂದರೆ ನನ್ನ ಮೇಜರ್
ಪ್ರಾಬ್ಲಮ್ ಏನಿತ್ತು ಪಾರ್ಲರ್ಗೆ ಹೋಗಿ ಇರಿಟೇಟ್ ಆಗೋದು, ಅದು ನನಗೆ ಇದು ಸೊಲ್ಯೂಷನ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ವಿ ಕ್ಯಾನ್ ಜಸ್ಟ್ ಡಿಸ್ಕಾರ್ಡ್ ದಿಸ್ ಡಬ್ಬಾ, ಸ್ಟಾರ್ಟ್ ಹ್ಯಾವಿಂಗ್ ದಿಸ್ ಪೌಚ್. ಎಲ್ಲ ಕಡೆನೂ ಈಸಿಯಾಗಿ ಸಿಂಪಲ್ ಆಗಿ ಇದೊಂದು ಪೌಚ್ನ ಕ್ಯಾರಿ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಆ್ಯಂಡ್ ಇಟ್ಸ್ ವರ್ತ್ ಬೈಯಿಂಗ್. ವರ್ತ್ ಇರೋದ್ರಿಂದ ಆವಾಗಲೇ ಹೇಳ್ದಂಗೆ ಲಿಂಕ್ ಅಟ್ಯಾಚ್ ಮಾಡ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಇನ್ ಕೇಸ್ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಗೈಸ್, ಇವತ್ತಿನ ವ್ಲಾಗ್ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬೈ.